ವಿದ್ಯಾರ್ಥಿಗಳೇ, ನಿನ್ನೆ ಸಾಲ್ವ್ ಮಾಡಿದಂಥ ಸಮಾಜ ವಿಜ್ಞಾನ GPSTR 2019 ಪ್ರಶ್ನೆ ಪತ್ರಿಕೆಯ ಮುಂದುವರೆದ ಭಾಗ ಆಗಿರುತ್ತೆ ಇವತ್ತಿನ ವಿಡಿಯೋ. 9ನೇ ಪ್ರಶ್ನೆ, ಮಹಾಪುರುಷರು ಇಂದಿಲ್ಲ, ಆದರೆ ಪ್ರಪಂಚದ ಇತಿಹಾಸ ಮತ್ತು ಮಹಾನ್ ಪುರುಷರ ಆತ್ಮಚರಿತ್ರೆಗಳು ಮಾತ್ರ ಇನ್ನೂ ಉಳಿದಿವೆ ಎಂದವರು ಥಾಮಸ್ ಕಾರ್ಲೈಲ್. ಆಪ್ಷನ್ ನಂಬರ್ 1 ಆಗಿರುತ್ತೆ. ಮೊದಲೆರಡು ಪದಗಳಿಗಿರುವಂತಹ ಸಂಬಂಧವನ್ನು ನೋಡಿಕೊಂಡು ಇನ್ನುಳಿದಂತಹ ಪದಕ್ಕೆ ಸಂಬಂಧಿಸಿದ ಮತ್ತೊಂದು ಪದವನ್ನ ಇಲ್ಲಿ ನಾವು ಮಾರ್ಕ್ ಮಾಡಬೇಕು. ಲಿಯೋ ಟಾಲ್ಸ್ಟಾಯ್, ಅನ್ನಾ ಕರೆನಿನಾ, ಮ್ಯಾಕ್ಸಿಮ್ ಗಾರ್ಕಿ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ನಂಬರ್ 3, ಮದರ್ ಅಂಡ್ ಚಿಲ್ಡ್ರನ್ ಆಫ್ ದಿ ಸನ್. ಇದ್ರ ಜೊತೆಗೆ ಫಾದರ್ ಅಂಡ್ ಸನ್ ಆಪ್ಷನ್ ನಂಬರ್ 1 ಇದನ್ನ ಬರೆದಿರುವಂತವರು ಎಲಿಜಬೆತ್ ಜೆನ್ನಿಂಗ್ಸ್. ವಾರ್ ಅಂಡ್ ಪೀಸ್ ಬರೆದಂತಹ ನೋವೆಲಿಸ್ಟ್ ಯಾರು ಅಂತಂದ್ರೆ ಲಿಯೋ ಟಾಲ್ಸ್ಟಾಯ್ ಅವರದೇ ಕೃತಿಯಾಗಿರುತ್ತೆ. ಲಿಯೋ ಟಾಲ್ಸ್ಟಾಯ್ ಅವರದೇ ಕೃತಿಯಾಗಿರುತ್ತೆ. ಅದೇ ರೀತಿಯಾಗಿ ಪೂರ್ ಫೋಕ್ ಇದು ಕೂಡ ಮಿಲ್ಲರ್ ಅವರ ಕೃತಿಯಾಗಿರುತ್ತೆ. ಸೊ ನಮಗೆ ಕೊಟ್ಟಿರುವಂತಹ ಪ್ರಶ್ನೆಗೆ ಸರಿಯಾದಂತ ಉತ್ತರ ಮದರ್ ಅಂಡ್ ಚಿಲ್ಡ್ರನ್ ಆಫ್ ದಿ ಸನ್. ಮುಂದಿನ ಪ್ರಶ್ನೆ, ಹೇಳಿಕೆ ಎ ಮತ್ತು ಹೇಳಿಕೆ 6 ಅನ್ನು ಗಮನಿಸಿ ಸರಿಯಾದಂತಹ ಆಯ್ಕೆಯನ್ನ ಗುರುತಿಸಬೇಕಾಗಿರೋದು. ವೆಲ್ಲಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಮರಳಿದನು. ಅದೇ ರೀತಿಯಾಗಿ ವೆಲ್ಲಸ್ಲಿಯ ಯುದ್ಧ ಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಿತು. ಸೊ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ನಂಬರ್ ಎ ಆಗಿರುತ್ತೆ. ಎ ಮತ್ತು 6 ಎರಡೂ ಸರಿಯಾದಂತ ವಾಕ್ಯಗಳಾಗಿರುತ್ತವೆ. ಅದೇ ರೀತಿಯಾಗಿ ಆರ್ ಏನ ಸರಿಯಾದ ವಿವರಣೆಯಾಗಿದೆ. ಮುಂದಿನ ಪ್ರಶ್ನೆ, ಹೇಳಿಕೆ ಎ ಮತ್ತು ಹೇಳಿಕೆ 6 ಅನ್ನ ನೋಡೋಣ. ಕೋಮುವಾದವು ಜನರನ್ನ ಧರ್ಮಾಧಾರಿತವಾಗಿ ವಿಂಗಡಿಸುತ್ತದೆ. ಇದಕ್ಕೆ ಪ್ರತಿಪಾದನೆಯಾಗಿ ಏಕರೂಪ ನಾಗರಿಕ ಸಂಹಿತೆ ನಾಗರಿಕರಲ್ಲಿ ಸಮಾನತೆ ಮತ್ತು ಜಾತ್ಯತೀತ ಮೌಲ್ಯಗಳನ್ನ ಸಮಾಜದಲ್ಲಿ ಬೆಂಬಲಿಸುವುದು ಕೋಮುವಾದಕ್ಕೆ ಪರಿಹಾರವಾಗಿದೆ. ಎ ಮತ್ತು ಆರ್ ಎರಡೂ ಸರಿ, ಹಾಗೇನೆ ಆರ್ ಎಗೆ ಸರಿಯಾದ ವಿವರಣೆಯಾಗಿದೆ. ಮುಂದಿನ ಪ್ರಶ್ನೆ, ಭದ್ರತಾ ಸಮಿತಿಯನ್ನ ಈ ಕಾರಣಕ್ಕಾಗಿ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎನ್ನಬಹುದು. ಇದಕ್ಕೆ ಸರಿಯಾದಂತಹ ಉತ್ತರ ವಿಶ್ವದ ಎಲ್ಲಾ ಪ್ರಮುಖ ನಿರ್ಧಾರಗಳನ್ನ ಇಲ್ಲಿ ಕೈಗೊಳ್ಳೋದ್ರಿಂದ ಭದ್ರತಾ ಸಮಿತಿಯನ್ನ ನಾವು ವಿಶ್ವಸಂಸ್ಥೆಯ ಸಚಿವ ಸಂಪುಟ ಅಂತ ಕರಿಬಹುದಾಗಿದೆ. ಮುಂದಿನ ಪ್ರಶ್ನೆ, ಗ್ರಾಮೀಣ ಸ್ಥಳೀಯ ಸರ್ಕಾರದ ಪ್ರಾಥಮಿಕ ಘಟಕ ಯಾವುದು ಅಂತಂದ್ರೆ ಇಲ್ಲಿ ಗ್ರಾಮ ಪಂಚಾಯಿತಿ ಆಗಿರುತ್ತೆ. ಗ್ರಾಮ ಪಂಚಾಯಿತಿ ಆಪ್ಷನ್ ನಂಬರ್ 1. ಗ್ರಾಮ ಸಭೆ ಅಲ್ಲ, ಗ್ರಾಮ ಪಂಚಾಯಿತಿ ಆಪ್ಷನ್ ನಂಬರ್ 1 ಆಗಿರುತ್ತೆ. ಸಂಖ್ಯೆ 15, ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವನ್ನ ಈ ವರ್ಷ ಪ್ರತ್ಯೇಕಿಸಲಾಯಿತು. ಇದಕ್ಕೆ ಸರಿಯಾದಂತ ಉತ್ತರ 2003 ಆಪ್ಷನ್ ನಂಬರ್ 4 ಆಗಿರುತ್ತೆ. ಸಂವಿಧಾನದ ಈ ವಿಧಿಯು ಭಾರತದ ರಾಷ್ಟ್ರಪತಿಗಳ ಸ್ಥಾನಕ್ಕೆ ಅವಕಾಶ ಕಲ್ಪಿಸಿದೆ. ಸರಿಯಾದಂತ ಉತ್ತರ 52ನೇ ವಿಧಿ. 17ನೇ ಪ್ರಶ್ನೆ, ಜಾತ್ಯತೀತ ಎಂಬ ಪದವನ್ನು ಸಂವಿಧಾನಕ್ಕೆ ಈ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು. ಸೊ ಆಪ್ಷನ್ ನಂಬರ್ ಬಿ 42ನೇ ತಿದ್ದುಪಡಿ. ಜಾತ್ಯತೀತ ತಿದ್ದುಪಡಿ ಅಂತಂದ್ರೆ ಭಾರತದ ಸಂವಿಧಾನದ ಪೀಠಿಕೆಗೆ 1976ರ 42ನೇ ತಿದ್ದುಪಡಿ ಕಾಯ್ದೆ ಮೂಲಕ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಈ ಪದಗಳನ್ನ ಸೇರಿಸುವಂತಹ ಒಂದು ಪ್ರಕ್ರಿಯೆಯಾಗಿತ್ತು. ಸೊ 42ನೇ ತಿದ್ದುಪಡಿ ಜಾತ್ಯತೀತ ಎಂಬ ಪದಕ್ಕೆ ಸಂಬಂಧಿಸಿದೆ. 18ನೇ ಪ್ರಶ್ನೆ, ಸಾಮಾಜಿಕ ವಿಕಾಸದ ಪರಿಕಲ್ಪನೆಗೆ ಕಾರಣವಾದಂತಹ ಕೃತಿ ಯಾವುದು ಅಂತಂದ್ರೆ ಫಸ್ಟ್ ಪ್ರಿನ್ಸಿಪಲ್ಸ್.